ಹಲೋ ಎವ್ರಿವನ್. ಇವಾಗ ನಾನು ದ್ವಿತೀಯ PUC ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 5 ಅಂಕದ ಹಾಗೂ 10 ಅಂಕಕ್ಕೆ ಸಂಬಂಧಪಟ್ಟಂತಹ ಅತಿ ಮುಖ್ಯ ಪ್ರಶ್ನೆಗಳನ್ನು ಕುರಿತು ಹೇಳಲಿದ್ದೇನೆ. ಅಂದ್ರೆ ಇತಿಹಾಸದಲ್ಲಿ ನೀವು ಇಲ್ಲಿ ನಾನು ಹೇಳ್ತಕ್ಕಂಥ ಇಷ್ಟು ಪ್ರಶ್ನೆಗಳನ್ನು ಚೆನ್ನಾಗಿ ಕವರ್ ಮಾಡ್ಕೊಂಡ್ರೆ ಅಥವಾ ಇಷ್ಟೊಂದು ಚೆನ್ನಾಗಿ ಓದಿಕೊಂಡ್ರೆ 5 ಅಂಕದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಬಹುದು. ಅದೇ ರೀತಿ ಇತಿಹಾಸದ 10 ಅಂಕಗಳಿಗೆ ಅಥವಾ 10 ಅಂಕಗಳಿಗೆ ಸಹ ಇಷ್ಟು ಪ್ರಶ್ನೆಗಳನ್ನು ಓದ್ಕೊಂಡ್ರೆ 10 ಅಂಕದ ಎಲ್ಲಾ ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರವನ್ನು ಬಿಡಿಸಬಹುದು. ಆ ಪ್ರಶ್ನೆಗಳು ಯಾವುವು ಅಂತ ಹೇಳಲಿದ್ದೇನೆ. ಅದಕ್ಕಿಂತ ಮುಂಚೆ ನೀವು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗಾದ್ರೆ 5 ಅಂಕದ ಮುಖ್ಯ ಪ್ರಶ್ನೆಗಳು. ಸೊ ಫಸ್ಟ್ ಒನ್ ನೋಡ್ಬೇಕಾದ್ರೆ, ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ವಿವರಿಸಿ ಅಂತ ಇದೆ. ಸೊ ಈ ಪ್ರಶ್ನೆಯ ಉತ್ತರವನ್ನು ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಅದೇ ರೀತಿ ಸೆಕೆಂಡ್ ಕ್ವಶನ್ ನೋಡಬೇಕಾದ್ರೆ, ವೈವಿಧ್ಯತೆಯಲ್ಲಿ ಏಕತೆ, ಭಾರತದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಸೊ ಇದೊಂದು ಪ್ರಶ್ನೆಯ ಉತ್ತರ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಒನ್ ಥರ್ಡ್ ಕ್ವಶನ್ ನೋಡಬೇಕಾದ್ರೆ, ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಅಂತ ಇದೆ. ಸೊ ಇದನ್ನು ಸಹ ಚೆನ್ನಾಗಿ ಓದ್ಕೊಳ್ಳಿ. ಸಾಧ್ಯವಾದರೆ ಇವುಗಳಿಗೆ ಉತ್ತರದ ವಿಡಿಯೋವನ್ನು ಸಹ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೆಕ್ಸ್ಟ್ ಒನ್ ಫೋರ್ತ್ ಕ್ವಶನ್ ನೋಡಬೇಕಾದ್ರೆ, ಇದು ಬೈ ಮಿಸ್ಟೇಕ್ ಆಗಿ ಬಂದರೂ ಬರಬಹುದು, ಅದಕ್ಕೋಸ್ಕರ ಒಂದ್ಸಲ ನೋಡಿ ಇಟ್ಕೊಳ್ಬೇಕು. ಯಾವುದಂದ್ರೆ ಸಿಂಧೂ ನಾಗರಿಕತೆ ನಗರ ಯೋಜನೆಯನ್ನು ಕುರಿತು ಬರೆಯಿರಿ ಅಂತ ಇದೆ. ಸೊ ನೆಕ್ಸ್ಟ್ 5ನೇದು ಚೋಳರ ಕಾಲದ ಗ್ರಾಮ ಆಡಳಿತವನ್ನು ವಿವರಿಸಿ ಅಂತ ಇದೆ. ಚೋಳರ ಕಾಲದ ಗ್ರಾಮಾಡಳಿತವನ್ನು ವಿವರಿಸಿ, ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ, ಶಂಕರಾಚಾರ್ಯರ ಜೀವನ ಮತ್ತು ಬೋಧನೆಯನ್ನು ಕುರಿತು ವಿವರಿಸಿ ಅಂತ ಇದೆ. ಇದನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ, ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆ, ಅಂದರೆ ಶಂಕರಾಚಾರ್ಯ ಮತ್ತು ಮಧ್ವಾಚಾರ್ಯರ ಜೀವನ ಬೋಧನೆಗಳು ಹಾಗೂ ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಕುರಿತು ವಿವರಿಸಿ ಅಂತ ಇದೆ. ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕೊನೆಯದಾಗಿ ಹೇಳಬೇಕಾದ್ರೆ, ಭಾರತದ ರಾಷ್ಟ್ರೀಯತೆ ಬೆಳವಣಿಗೆಗೆ ಕಾರಣವಾದ ಅಂಶಗಳು, ಭಾರತದ ರಾಷ್ಟ್ರೀಯತೆ ಬೆಳವಣಿಗೆ ಕಾರಣವಾದ ಅಂಶಗಳು. ಆ್ಯಂಡ್ ಲಾಸ್ಟ್ ಕ್ವಶನ್, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಅಂತ ಇದೆ. ಸೊ ಇವು 10 ಪ್ರಶ್ನೆಗಳನ್ನು ನೀವು ಪರ್ಫೆಕ್ಟಾಗಿ ಓದ್ಕೊಂಡಾಗ 5 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಿ 10 ಅಂಕವನ್ನು ಕಡ್ಡಾಯವಾಗಿ ಪಡೆಯಬಹುದು. ಸೊ ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ, 10 ಅಂಕದ ಅತಿ ಮುಖ್ಯ ಪ್ರಶ್ನೆಗಳು ಯಾವುವು ಅಂತ ಇದೆ. ಸೊ ಬುದ್ಧನ ಜೀವನ ಮತ್ತು ಬೋಧನೆಯನ್ನು ವಿವರಿಸಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋನು ಮಾಡಿದ್ದೀನಿ, ಯೂಟ್ಯೂಬ್ ಲಿಂಕ್ನಲ್ಲಿದೆ, ನೋಡಬಹುದು. ಸೊ ಬುದ್ಧನ ಜೀವನ ಮತ್ತು ಬೋಧನೆಯನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಒನ್, ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣಯುಗ ಎಂದು ಏಕೆ ಕರೆಯುತ್ತಾರೆ. ಇದು ಸಮ್ ಟೈಮ್ ಕೆಲವೊಂದು ಸಲ 5-10% ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಕೊಡೋದಿಲ್ಲ, ವೇರಿಯನ್ಸ್ ಆಗ್ಬೋದಲ್ಲ, ಅವಾಗ ಬೈ ಮಿಸ್ಟೇಕಾಗಿ ಇದು ಕ್ವಶನ್ ಬಂದರೂ ಬರಬಹುದು. ಸೊ ಅದಕ್ಕೋಸ್ಕರ ಇದನ್ನು ಸಹ ಓದಿಟ್ಕೊಳ್ಳಿ. ನೆಕ್ಸ್ಟ್ ಒನ್ ಹೇಳಬೇಕಾದ್ರೆ, ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ ಅಂತ ಇದೆ. ಸೊ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಒನ್, ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳು ಹಾಗೂ ನೆಕ್ಸ್ಟ್ ಒನ್, ಮಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ ಇದೆ. ಸೊ ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಮಹಮ್ಮದ್ ಬಿನ್ ತುಘಲಕ್ ಯಾವ ರೀತಿ ಪ್ರಯೋಗಗಳನ್ನು ಮಾಡಿದ್ನು ಅಂತಕ್ಕಂಥದ್ದು. ಮಹಮ್ಮದ್ ಬಿನ್ ತುಘಲಕ್ಗೆ ಇನ್ನೊಂದು ಹೆಸರಿದೆ, ಏನಂತ ಕರೀತಾರೆ ಅವರಿಗೆ ಅಂತಕ್ಕಂಥದ್ದು, ಅಥವಾ ಅದು ಕಾಮೆಂಟ್ ಮಾಡಿ. ನೆಕ್ಸ್ಟ್ ಒನ್, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರ ಅಂತ ಇದೆ. ಸೊ ಇದು ಸಹ ಬೈ ಮಿಸ್ಟೇಕ್ ಆಗಿ ಬಂದರೂ ಬರಬಹುದು, ಅದಕ್ಕೋಸ್ಕರ ಇದು ಓದಿಟ್ಕೊಳ್ಳಿ, ಅಥವಾ ನ್ಯೂಸ್ ಪೇಪರ್ ಒಂದ್ಸಲ ಹೈಲೈಟ್ ಆಗಿ ಓದಿಟ್ಕೊಳ್ಳಿ, ಬಂದರೆ ಬಿಡಿಸೋಕ್ಕೆ ಯೂಸ್ ಆಗ್ತಕ್ಕಂಥದ್ದು. ಸೊ ಕೊನೆಯದಾಗಿ ಹೇಳಬೇಕಾದ್ರೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ವಿವರಿಸಿ ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಲಿಂಕ್ನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಸಹ ಚೆನ್ನಾಗಿ ನೋಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.